ಹೇರ್ ಫಾಲ್ ಸ್ಟಾಪ್ ಮಾಡ್ಲಿಕ್ಕೆ ಶಾಂಪೂ ಅಥವಾ ಏನೇನೋ ಪ್ರಾಡಕ್ಟ್ ಇಂಪಾರ್ಟೆಂಟ್ ಅಲ್ಲ, ನ್ಯೂಟ್ರಿಷನ್, ನಿಮ್ಮ ಆಹಾರ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಇದು 4 ನ್ಯೂಟ್ರಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್: ಐರನ್, ಪ್ರೋಟೀನ್, ಒಮೆಗಾ 3 ಅಂಡ್ ವಿಟಮಿನ್ ಸಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಗೆ ತಕೊಳ್ಳೋದು ಯಾವಾಗೆಲ್ಲ ಹೇಳ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ. ಅಂಡ್ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಸ್ ಕನ್ನಡದಲ್ಲಿ ಬೇಕು ಅಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಫಸ್ಟ್ ಫುಡ್ ಏನಂದ್ರೆ ಕಡ್ಲೆ, ಬ್ಲಾಕ್ ಚನಾ. ಇದರಲ್ಲಿ ಐರನ್ ಸಿಗ್ತದೆ ಅಂಡ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಉಂಟು, ತುಂಬಾ ಒಳ್ಳೇದು ನಿಮ್ ಕೂದಲಿಗೆ. ಎರಡನೇದು ನೆಲ್ಲಿಕಾಯಿ. ನೆಲ್ಲಿಕಾಯಲ್ಲಿ ನಿಮ್ಗೆ ವಿಟಮಿನ್ ಸಿ ಸಿಗ್ತದೆ. ವಿಟಮಿನ್ ಸಿ ಕೊಲಾಜನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಕೊಲಾಜನ್ ಸ್ಕ್ಯಾಲ್ಪ್ ಮತ್ತು ನಿಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮೂರನೇದು ವಾಲ್ನಟ್. ವಾಲ್ನಟ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗ್ತದೆ. ಇದು ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಗೆ ಸಪೋರ್ಟ್ ಮಾಡ್ತದೆ ಅಂಡ್ ಫಾಲಿಕಲ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾಲ್ಕನೇದು ಕಲೋಂಜಿ ಸೀಡ್ಸ್. ಕಲೋಂಜಿಯಲ್ಲಿ ಥೈಮೋಕ್ಯುನನ್ ಅಂತ ಕಾಂಪೌಂಡ್ ಇದೆ. ಇದು ಹೇರ್ ಫಾಲಿಕಲ್ಸ್ ಅನ್ನು ರಿಆಕ್ಟಿವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಕೂದಲಿಗೆ ಸೆರಮು ಪ್ರಾಡಕ್ಟ್ಸ್ ಹಾಕಿದ್ರೆ ಮಾತ್ರ ಸಾಕಾಗುದಿಲ್ಲ, ಒಳ್ಳೆ ಆಹಾರ ತಗೊಳ್ಬೇಕು ಅಂಡ್ ನಿಮ್ಮ ಲೈಫ್ ಸ್ಟೈಲ್ ಕೂಡ ಇಂಪ್ರೂವ್ ಮಾಡಬೇಕು. ಕಾಂಬಿನೇಷನ್ ಆಫ್ ಹೇರ್ ಕೇರ್ ಅಂಡ್ ಫುಡ್ ಇಂದ ನಿಮ್ಮ ಹೇರ್ ಫಾಲ್ ನಿಲ್ಲುತ್ತೆ. ಡೀಟೇಲ್ ಹೇರ್ ಕೇರ್, ಫುಡ್ ಅಂಡ್ ರೂಟೀನ್ ಬೇಕು ಅಂದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಫಾಲೋ ಮಾಡಿ. ಹೇರ್ ಅಂತ ಕಮೆಂಟ್ ಮಾಡಿ ಡೀಟೇಲ್ ಡಾಕ್ಯುಮೆಂಟ್ ಕಳ್ಸಿಕೊಡ್ತೇನೆ.